ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ 25ನೇ ಆಗಸ್ಟ್ 2024ರಂದು ನಡೆದಿದ್ದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ರಿ. ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ರಿ. ಹಾಗೆ ಗುರುಗಳ ಆಶೀರ್ವಾದ ಪಡೆದುಕೊಂಡಿದ್ರಿ. ಮುಂಬರುವ 29ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 29, 2024ರಂದು ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ಅದರ ವಿಶೇಷತೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪೂರ್ವಜನ್ಮದ ಧನದೋಷ ನಿರ್ಮೂಲನೆ, ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ ಅಂಡ್ ಟೆಕ್ನಿಕ್ಸ್, ಸುಲಭವಾಗಿ ಸಾಲ ತೀರಿಸಿ ಈ ವಿಶ್ವತಂತ್ರಗಳು, ಗೆಟ್ ಔಟ್ ಆಫ್ ಡೆಟ್ಸ್ ಈಸಿಲಿ ಅಂಡ್ ಬಿಕಮ್ ರಿಚ್, ಫಾಲೋ ದೀಸ್ ಯೂನಿವರ್ಸಲ್ ತಂತ್ರಾಸ್. ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗಳಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಇದೆಲ್ಲದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಎಪಿಸೋಡ್ನ ಕೊನೆವರೆಗೂ ವೀಕ್ಷಿಸಿ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆ ತಂದುಕೊಟ್ಟವರು, ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾಗಿರುವ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಜಿ, ನಾವು ನೋಡಿರ್ತೀವಿ ಎಲ್ಲ ಅಪ್ಪ ಅಮ್ಮಂದರು ಅಥವಾ ದೊಡ್ಡವ್ರು ಯಾರೇ ಇದ್ದರೂ ಕೂಡ ಅವರು ಕಷ್ಟಪಟ್ಟ ಹಾಗೆ ತಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಹೇಳಿ ಆಸ್ತಿ ಮಾಡೋದಾಗಿರ್ಬೋದು, ಹಣ ಮಾಡೋದಾಗಿರ್ಬೋದು, ವಿದ್ಯೆ ಕೊಡಿಸೋದಾಗಿರ್ಬೋದು, ತುಂಬ ವಿಷಯಗಳಲ್ಲಿ ಎಲ್ಲ ಥರನೂ ಸೆಕ್ಯೂರಿಟಿ ಇರಬೇಕು ಅದನ್ನು ಯೋಚನೆ ಮಾಡ್ತಾರೆ. ಹಾಗಾಗಿ ಮಕ್ಕಳು ಹೆಂಗೆ ಮುಂದೆ ರಿಚ್ ಆಗ್ಬೋದು ಅಥವಾ ವೆಲ್ತ್ ವೈಸ್ ಹೆಂಗೆ ಅವರು ಬೆಳೆದ್ಕೊಂಡು ಹೋಗ್ಬೋದು ಈಗಿಂದ ಸ್ಟಾರ್ಟ್ ಮಾಡಿದ್ರೆ? ಇದೆಲ್ಲರಿಗೂ ಬೇಕಾಗಿರುವಂಥದ್ದು. ಇನ್ಫ್ಯಾಕ್ಟ್ ಈ ಕ್ವೆಶನ್ ಮೇಡಮ್ ನೀವೇನು ಕೇಳಿದ್ರು, ಐ ಥಿಂಕ್ ಎಲ್ಲರ ಕ್ವೆಶನ್ನು ಇದಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಮಕ್ಕಳನ್ನ ಅಂತಂದರೆ, ನಮ್ಮ ಕಷ್ಟಗಳು ನಮ್ಮ ಮಕ್ಕಳಿಗೆ ಬರಬಾರ್ದಪ್ಪ, ಸಾಕಪ್ಪ ಈ ಸಾಲಗಳು, ಈ ಬಾಧೆಗಳು, ಇವೆಲ್ಲವೂ ಒಂದು ಅಸಹಾಯಕತೆ ಅಂತಂತೇಳಿ ನಾವು ಅಂದ್ಕೊಳ್ತಿರ್ತೇವೆ ಸಹಜವಾಗಿ. ಇದಕ್ಕೆಲ್ಲ ಒಂದು ಕಾರಣ ಇದೆ ಮೇಡಮ್. ಕಾರಣ ಇಷ್ಟೇ, ನಾವು ಹೇಳ್ತೇವೆ ಆದರೆ ಅವ್ರು ಚೇಂಜ್ ಆಗ್ತಿಲ್ಲ. ಅವ್ರ ಮಕ್ಕಳು ಬದಲಾವಣೆ ಆಗದೇ ಇರೋದಕ್ಕೆ ಕಾರಣ ಮತ್ತೆ ನಾವೇ. ಯಾಕಂತಂದರೆ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಮೇಡಮ್. ನಾವು ಹೇಳೋದೊಂದು, ನಾವು ಮಾಡೋದು ಇನ್ನೊಂದು. ಈಗ ಮಕ್ಕಳು ನೋಡ್ತಿರ್ತಾರೆ, ಅರೆ ಏನಪ್ಪ ಇದು, ನನ್ನ ತಂದೆ ಹೇಳ್ತಾರೆ ಅಥವಾ ನನ್ನ ತಾಯಿ ಹೇಳ್ತಾರೆ ಟಿ ವಿ ನೋಡಬೇಡ್ವೋ, ಮೊಬೈಲ್ ಹೆಚ್ಚು ನೋಡಬೇಡ ಅಂತ ಹೇಳ್ತಾರೆ, ಬಟ್ ಅವರೇ ಜಾಸ್ತಿ ನೋಡ್ತಿರ್ತಾರೆ. ಈಗ ನೋಡಿ ಮಕ್ಕಳಿಗೆ ಅಲ್ವಮ್ಮ. ನಾವು ಯಾವಾಗ ಹೇಳ್ತೇವೋ, ಹೇಳಿದಾಗೆ ನಡ್ಕೊಳ್ತೇವೋ, ಆಗ ಮಕ್ಕಳಿಗೆ ಹೇಳೋ ಅವಶ್ಯಕತೆಯೂ ಇರಲ್ಲ. ಮಕ್ಕಳು ಯಾವತ್ತೂ ಕಲಿಯುವಂಥದ್ದು ನಾವೇನು ಮಾಡ್ತೇವೋ ಅದನ್ನು ನೋಡಿ ಹೆಚ್ಚು ಕಲಿತಿರ್ತಾರೆ ಹೊರತು ನಾವು ಹೇಳೋದನ್ನು ಮಾತ್ರ ಅಲ್ಲ. ಇನ್ಫ್ಯಾಕ್ಟ್ ನಮ್ಮ ಸಮಾಜ ಏನಾಗಿದೆ ಅಂತಂದರೆ, ಇದನ್ನು ಮಾಡಬೇಡಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಿ, ಹೀಗೆ ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರು ಮಾಡ್ತಿರಲ್ಲ, ಬರೀ ಹೇಳ್ತಿರ್ತಾರಷ್ಟೆ. ನೋಡಪ್ಪ, ನಾನು ನಿಮ್ಗೆ ಹೇಳ್ತಿದ್ದೀನಿ, ದಿಸ್ ಮಾಸ್ಟರ್ ಪೀಸ್ ಈ ಅನಂತ ವಿಶ್ವ ಆಚಾರ್ಯ ಹೇಳಿದ್ದನ್ನೇ ಮಾಡ್ತಿದ್ದಾನೆ, ಮಾಡ್ತಾನೂ ಸಹ. ಇಲ್ಲಿ ತನಕ ಸೇಮ್ ಪಬ್ಲಿಕ್ಲಿ ಐ ಆಮ್ ಸೇಯಿಂಗ್, ನಾಟ್ ಬಿಕಾಸ್ ಏನೋ ನಾವು ರೆಡಿಯಾಗಿ ಬಂದಿರ್ತೇವೆ, ಎಪಿಸೋಡ್ ಶೂಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿಲ್ಲ. ನನ್ನನ್ನು ಟೆಸ್ಟ್ ಮಾಡಿ ನೋಡಿ, ನಾನು ಯಾರು, ನಾನು ಏನು ಮಾಡ್ತಿದ್ದೀನಿ, ಏನು ಮಾಡ್ತಿದ್ದೆ, ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ ನೀವು. ಸೊ ಟಿಲ್ ಡೇಟ್ ಟು ಬಿ ವೆರಿ ಫ್ರ್ಯಾಂಕ್ಲಿ ಐ ಆಮ್ ಸೇಯಿಂಗ್, ನಾನು ಯಾರಿಗೂ ಮೋಸ ಮಾಡಿಲ್ಲ ಇಲ್ಲಿ ತನಕ. ಸುಳ್ಳುಗಳು, ಯಾರಿಗೂ ಇನ್ನೊಂದೇನೋ ತೊಂದರೆ ಮಾಡಬೇಕು ಅಂತ ನಾನು ಯಾವತ್ತೂ ಮಾಡಲಿಲ್ಲ. ನನ್ನ ಬಿಸ್ನೆಸ್, ನನ್ನ ವ್ಯಾಪಾರ ಇದೆ. ಇನ್ನಿವತ್ತಿಗೆ ನಾನು ವರ್ಕ್ಶಾಪಲ್ಲಿ ಹೇಳ್ತೇನೆ ಇದ್ರ ಬಗ್ಗೆ, ಯಾರಿಗೂ ಮೋಸ ಮಾಡಲಿಲ್ಲ. ಸೊ ನಾನು ವೆರಿ ಫ್ರ್ಯಾಂಕಾಗಿ ಮಾಡ್ತೇನೆ. ಇನ್ಫ್ಯಾಕ್ಟ್ ನನ್ನ ಮಕ್ಕಳಿಗೆ ನಾನು ಯಾವತ್ತೂ ಹೇಳ್ತೇನೆ,
ನನ್ನ ಥರ ಇರಪ್ಪ ಸಾಕು ಅಂತಂತೇಳಿ. ಬಿಕಾಸ್ ಐ ಆಮ್ ಎಲಿಜಿಬಲ್. ನಾನೇನೋ ಸ್ಮೋಕ್ ಮಾಡಲ್ಲ, ನಾನೇನೋ ಡ್ರಿಂಕ್ಸ್ ಮಾಡಲ್ಲ, ನಾನು ನಮ್ಮ ಮನೆಯಲ್ಲಿ ನನ್ನ ಹೆಂಡ್ತಿ ಜೊತೆ ಕಿತ್ತಾಡಲ್ಲ, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕಾನ್ವರ್ಸೇಷನ್ಸು ಮೆಜಾರಿಟಿ ಆಫ್ ದ ಟೈಮ್ ಪಾಸಿಟಿವು. ನಾನು ಸೋಂಬೇರಿ ಅಲ್ಲ, ನಾನು ಲೇಟಾಗಿ ಎದ್ದೇಳಲ್ಲ, ನಾನು ಬೇಗ ಮಲಗಲ್ಲ. ಸೊ ಇಫ್ ಯು ಸಿ ಮೈ ರೂಟೀನ್, ನನ್ನ ಮಕ್ಕಳು ಇದೇ ಎವ್ರಿ ಟೈಮ್ ದೇ ಗೆಟ್ ಎನರ್ಜೈಸ್ಡ್. ಏನಪ್ಪ ಇದು ನಮ್ಮಪ್ಪ ಇಷ್ಟು ಕೆಲಸ ಮಾಡ್ತಿದ್ದಾರೆ, ಯಾವಾಗಲೂ ಈಸ್ ಇನ್ ಟು ಈಸ್ ಟಾಸ್ಕ್, ಗೋಲ್ಸ್ ಇದೆ, ಡಿಟರ್ಮಿನೇಷನ್ಸ್ ಇದೆ, ದುಡ್ಡಿಗೆ ಮರ್ಯಾದೆ ಕೊಡ್ತೇವೆ. ಸೊ ನಾನು ನನ್ನ ಮಕ್ಕಳಿಗೆ ಹೇಳೋ ಅವಶ್ಯಕತೆನೇ ಇರಲ್ಲ. ಇನ್ಫ್ಯಾಕ್ಟ್ ದಿಸ್ ಈಸ್ ಹೌ ಇಟ್ ಈಸ್ ಇನ್ ಮಾರ್ವಾಡಿ ಫ್ಯಾಮಿಲಿಗಳಲ್ಲಾಗ್ಬೋದು. ದೇರ್ ಆರ್ ಕಮ್ಯುನಿಟೀಸ್. ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತ ಕಮ್ಯುನಿಟಿ ನಂಬರ್ 1 ಅಂದರೆ ಜೂವಿಷ್ ಪೀಪಲ್, ಜೂವಿಷ್ ಕಮ್ಯುನಿಟಿ ಅಂದರೆ ಯಹೂದಿ ಕಮ್ಯುನಿಟಿ. ವರ್ಕ್ಶಾಪಲ್ಲ, ಎಪಿಸೋಡಲ್ಲ ಅದ್ರ ಬಗ್ಗೆ ಮಾತಾಡೋಣ. ಅವ್ರು ಏಕೆ ಶ್ರೀಮಂತರಾದರು ಅಂತಂತೇಳಿ. ಆಮೇಲೆ ನೀವು ಜೈನ್ ಕಮ್ಯುನಿಟಿ ಆಗ್ಬೋದು, ಇನ್ನೂ ಹಲವಾರು ಕಮ್ಯುನಿಟೀಸ್ ಇದೆ. ಅವ್ರ ಕಮ್ಯುನಿಟಿ ಯಾವತ್ತೂ ರಿಚ್ಚಾಗೇ ಇದ್ದಾರೆ, ವೆಲ್ದಿಯಾಗೇ ಇದ್ದಾರೆ. ಕಾರಣ ಇಷ್ಟೇ, ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೊಳ್ತಿದ್ದಾರೆ ಅಷ್ಟೇ. ದೇ ವೆರಿ ಟ್ರೂತ್ಫುಲ್ ಮಾ. ಹೌದು, ಐ ಥಿಂಕ್ ಮಕ್ಕಳ ಕಡೆಯಿಂದ ನಾವು ಆದಷ್ಟು ಇಮಿಟೇಷನ್ಸ್ನ ನೋಡ್ತೀವಿ ಅವ್ರು ಬೆಳೆಯೋ ಟೈಮಲ್ಲಿ ಅಲ್ವಾ. ಲೈಕ್ ವಿಜುವಲ್ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ ಅದು ಬೇಗ ಆಗುತ್ತೆ ಅಂತ ತುಂಬ ಜಾಸ್ತಿ. ಹೌದು. ಸೊ ನಾವು ಹಾಗಾಗಿ ನಾವು ಬೆಳೆದಿರೋದು ನಾವು ಏನು ನೋಡಿರ್ತೀವೋ ಅದರಿಂದ ಬೆಳೆದಿರ್ತೇವೆ. ಸೊ ನಮಗೆ ಇನ್ಪುಟ್ ಏನು ಸಿಗುತ್ತೋ ಅದೇ ಬೆಳವಣಿಗೆಗೆ ಕಾರಣವಾಗುತ್ತೆ. ನಾವೇನು ನೋಡ್ತೇವೋ ಅದು ಇನ್ಪುಟ್ ಬಂದಂಗಾಯಿತು, ನಾವೇನು ಕೇಳ್ತೇವೋ ಒಂದು ಇನ್ಪುಟ್ ಬಂದಂಗಾಯಿತು, ನಾವೇನು ಸ್ಪರ್ಶಿಸ್ತೇವೋ ಅದರಿಂದ ಇನ್ಪುಟ್ ಬಂದಾಗಾಯಿತು. ಸೊ ಆ ಇನ್ಪುಟ್ ಸರಿ ಕೊಡಬೇಕು ಮಕ್ಕಳಿಗೆ. ಸೊ ಕೆಲವೊಂದು ಸಲ ವಿಶೇಷವಾಗಿ ಮಕ್ಕಳು ಅಂದಾಗ ನನಗೆ ಇನ್ನೊಂದು ಜ್ಞಾಪಕ ಬರುತ್ತೆ. ಇನ್ಫ್ಯಾಕ್ಟ್ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಷ್ಟಪಡೋ ಯಾವುದಾದ್ರೂ ಜೀವಿ ಇದೆ ಅಂದರೆ ಅದು ಮಗುನೇ ಅನಿಸುತ್ತೆ ನನಗೆ. ಮೇಡಮ್ ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಯಾಕೆ ನಾನು ಹೇಳ್ತೇನೆ ನೋಡಿ, 1ನೇ ಕ್ಲಾಸ್ ಮಗು ಮೇಡಮ್, 1ನೇ ಕ್ಲಾಸ್ ಮಗುಗೆ ಅವ್ರ ಬ್ಯಾಗ್ ನೋಡಿ ಎಷ್ಟು ಹೆವಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಅವರು ಸ್ಕೂಲ್ಗೆ 8:15 ಸ್ಟಾರ್ಟ್ ಆಗುತ್ತೆ, 6 ಗಂಟೆನೇ ಎದ್ದೇಳಿಸ್ಬೇಕು ಅವ್ರಿಗೆ. ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ. ಆ ಪುಟ್ಟ ಮಗುಗೆ ಪಾಪ ಇನ್ನೂ ನಿದ್ದೆ ಬೇಕು ಅನಿಸ್ತಿರುತ್ತೆ. ಆ ಮಗು ನಿದ್ದೆ ಎಳಿಸ್ತೇವೆ, ಅಷ್ಟು ಲಗೇಜ್ ಕೊಟ್ಟು ಕಳಿಸ್ತೇವೆ. ನನ್ನ ಹತ್ರ ಒಂದು ಕ್ವೆಶನ್ ಇದೆ ಮೇಡಮ್, ಐ ಡೋಂಟ್ ನೋ ಇಫ್ ದಿಸ್ ವಿಲ್ ಬಿ ಆನ್ಸರ್ಡ್. 6-7 ಸಬ್ಜೆಕ್ಟ್ ಇರುತ್ತೆ ಮಕ್ಕಳಿಗೆ. 7 ಸಬ್ಜೆಕ್ಟಲ್ಲಿ 100ಕ್ಕೆ 100 ತೆಗಿಬೇಕು, ಇಷ್ಟು ಮಾರ್ಕ್ಸ್ ತೆಗಿಬೇಕು, ಅಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ನಾವೆಲ್ಲ ಬಯಸ್ತೇವೆ. ನಾನು ಇನ್ಫ್ಯಾಕ್ಟ್ ಟೀಚರ್ಸ್ನೇ ಕೇಳ್ತೇನೆ, ನಿಮಗೆ ನಾನು 7 ಕ್ವೆಶನ್ ಪೇಪರ್ ಮಗು ಕೊಟ್ಟಿದ್ದು ನಿಮಗೆ ಕೊಡ್ತೇನೆ, ನೀವು 100ಕ್ಕೆ 100 ತೆಗಿತೀರಾ ಎಲ್ಲ 7 ಸಬ್ಜೆಕ್ಟಲ್ಲಿ? ಇನ್ಫ್ಯಾಕ್ಟ್ ನಾವು ಅಡಲ್ಟ್ಸ್, ಈಗ ನಾವು ದೊಡ್ಡವರು, ನಮ್ಮ ಸಬ್ಜೆಕ್ಟು ಕೆಲಸಕ್ಕೆ ಹೋಗೋದು ಅಥವಾ ದುಡ್ಡು ಮಾಡೋ ಅಂಥದ್ದು ಅಥವಾ ಯಾವುದೋ ಒಂದು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಇರುತ್ತೆ, ಒಂದು ಸಬ್ಜೆಕ್ಟೇ ಇದ್ದಂಗೆ ಲೆಕ್ಕ. ಅದೇ ಒಂದು ಪುಟ್ಟ ಮಗುಗೆ 7-8 ಸಬ್ಜೆಕ್ಟ್ ಕೊಟ್ಟು, ಅಲ್ಲ ಎಷ್ಟು ಟಾರ್ಚರ್ ಇರ್ಬೋದಲ್ಲ. ಬೆಳಿಗ್ಗೆ ಹೋದಾಗಿಂದ ಸಂಜೆ ಮನೆಗೆ ಬರೋ ತನಕ, ಆಮೇಲೆ ಬಂದ ಮೇಲೆ ಮತ್ತೆ ಟ್ಯೂಷನ್ಸು, ಹೋಮ್ವರ್ಕ್ಸು, ಎಷ್ಟೆಷ್ಟು ಹೋಮ್ವರ್ಕ್ಸು, ರಾತ್ರಿ ಮಲಗೋ ತನಕ. ಇನ್ಫ್ಯಾಕ್ಟ್ ನಾವೆಲ್ಲರೂ ನಾವು ಒಂದಂತೂ ತಿಳ್ಕೊಬೇಕು, ನಾವೇನು ಜಾಸ್ತಿ ಕೆಲಸ ಮಾಡ್ತಿಲ್ಲ, ನಮಗೇನು ದೊಡ್ಡ ಕಷ್ಟ ಏನಿಲ್ಲ ಆ ಪುಟ್ಟ ಮಕ್ಕಳನ್ನ ನೋಡಿದಾಗ. ಸೊ ಯಾವತ್ತಾದರೂ ಒಂದಿನ ಅತಿ ಬೇಗ ಇದೊಂದು ರೆವಲ್ಯೂಷನ್ ಆಗಲಿ, ಗುರುಕುಲ್ ಸಿಸ್ಟಮ್ ಆಫ್ ಎಜುಕೇಷನ್ ಬರಬೇಕು, ಮಕ್ಕಳು ಆರಾಮಾಗಿ ಎದ್ದೇಳಬೇಕು, ಅವ್ರಿಗೆ ಗ್ರೇಡಿಂಗು, ಈ ಟೆಸ್ಟ್ಗಳು ಯಾವುದು ಇರಬಾರ್ದು, ಎಕ್ಸಾಮ್ಸೇ ಇರಬಾರ್ದು ನನ್ನ ಪ್ರಕಾರ. ಸೊ ನಮ್ಮ ಬಾಲ್ಯ 50 ವರ್ಷ 60 ವರ್ಷ ಹಿಂದುಗಡೆಗೆ ಹೋದರೆ, ಈಗ ವಿ ಆರ್ ಆಲ್ಸೋ 1980s ನಾವು ಬಾರ್ನ್ ಆಗಿರೋವಂಥದ್ದು. 80sಲ್ಲಿ ನೋಡಿದ್ರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವು, 5 ವರ್ಷದ ತನಕ ನಮಗೆ LKG UKG ಅಂಥದ್ದು ಇರಲಿಲ್ಲ. ಸೊ ಒಂದು ಸ್ವಲ್ಪ ಆರಾಮಿತ್ತು ಅನಿಸುತ್ತೆ. ಬಟ್ ಈಗಿನ ಕಾಲದಲ್ಲಿ ನೋಡಿದ್ರೆ ಐ ರಿಯಲಿ ಫೀಲ್ ವೆರಿ ವೆರಿ ಸ್ಯಾಡ್. ಅವ್ರ ಬಾಲ್ಯ ಎಲ್ಲ ನಾವು ತಿಂದ್ಬಿಟ್ವಲ್ಲ, ಸ್ವಾತಂತ್ರ್ಯನೇ ಇಲ್ದಂಗೆ ಮಾಡಿಬಿಟ್ಟು ಮಕ್ಕಳಿಗೆ. ಇನ್ನೆಲ್ಲಿ ಮೇಡಮ್ ಶ್ರೀಮಂತರಾಗೋದು? ಅವ್ರ ಶಾಂತಿ ಸಮಾಧಾನನೇ ಕಿತ್ಕೊಂಡ್ಮೇಲೆ ಇನ್ನೇನು ಪ್ರಯೋಜನ ಮೇಡಮ್ ದುಡ್ಡು ಬಂದು? ಸೊ ಹಾಗಾಗಿ ಒಂದು ಮೇಜರ್ ರೆವಲ್ಯೂಷನ್ ಆಗಬೇಕು ಎಜುಕೇಷನಲ್ಲಿ ಅಂತ ನನ್ನ ಆಸೆ. ನಮ್ಮ ಗುರುಕುಲ್ ಸಿಸ್ಟಮ್ ಮತ್ತೆ ಬರಬೇಕು, ಮರದ ಕೆಳಗಡೆ ಕೂತ್ಕೊಂಡು ಕಲಿಯುವಂಥದ್ದು, ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಕಲಿಯುವಂಥದ್ದು, ಅದು ಆಗಬೇಕು. ಇನ್ಫ್ಯಾಕ್ಟ್ ನನ್ನದೊಂದು ಸಜೆಷನ್ ಅಷ್ಟೇ, ನಮಗೆ ಫಸ್ಟ್ ಸಬ್ಜೆಕ್ಟ್, ಫಸ್ಟ್ ಲ್ಯಾಂಗ್ವೇಜ್, ಈಗ ನಮಗಿರುವಂಥದ್ದು ಕನ್ನಡ, ಇಂಗ್ಲೀಷು ಅಥವಾ ಹಿಂದಿ, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು ಇವೆಲ್ಲ ಇದೆಯಲ್ವಾ,
ಈಗ ಮಾರಲ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇದೆ, ಹೌದು ಅದು ಯಾರು ಕನ್ಸಿಡರೇ ಮಾಡ್ತಿಲ್ಲ. ಹೌದು ಲೈಫ್ ಲೈಫ್ ಸ್ಕಿಲ್ಸು, ಮಾರಲ್ ಸೈನ್ಸು ಇದು ಕಡೇ ಸಬ್ಜೆಕ್ಟು. ವಾರಕ್ಕೊಂದ್ಸಲ ಯಾರೋ ಫ್ರೀ ಇದ್ದವ್ರು ಬಂದು ಸುಮ್ಮನೆ ಏನೋ ಮಾತಾಡ್ಬಿಟ್ಟು ಕತೆ ಹೋಗ್ಬಿಡ್ತಾರೆ. ಆ ಸಬ್ಜೆಕ್ಟೇ ಇಲ್ಲ. ಆ್ಯಕ್ಚುಲಿ ಮೊದಲನೇ ಸಬ್ಜೆಕ್ಟ್ ಅದಿರಬೇಕಮ್ಮ. ಕರೆಕ್ಟ್. ಸಂಸ್ಕಾರ ಇದ್ದರೆ ದುಡ್ಡಿಗೆ ಮರ್ಯಾದೆ, ಸಂಸ್ಕಾರ ಇಲ್ಲದೆ ದುಡ್ಡು ಬಂದರೆ ಅಲ್ಲಿ ಕಲಿ ಬಂದಾಗೆ, ಆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಬಂದಾಗೆ. ಸೊ ತುಂಬ ಜನದ ಹತ್ರ ದುಡ್ಡಿದೆ ಬಟ್ ಸಂಸ್ಕಾರನೇ ಇಲ್ಲ, ಏನು ಪ್ರಯೋಜನ? ಸೊ ಹಾಗಾಗಿ ಮೊದಲನೇ ಸಬ್ಜೆಕ್ಟು ಈ ಸಂಸ್ಕಾರದ ಪುಸ್ತಕವಾಗಿರಬೇಕು, ಮಾರಲ್ ಸೈನ್ಸ್ ಆಗಿರಬೇಕು. ಆಮೇಲೆ ಬೇರೆದೆಲ್ಲ ಇರಲಿ. LCM HCM ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಿದೆ ಲಾಸಹ ಮಾಸಗಳು ನನಗೆ ಗೊತ್ತಿಲ್ಲ. ಬಟ್ ಒಳ್ಳೆ ಸಂಸ್ಕಾರ ಅನ್ನೋದು ಖಂಡಿತವಾಗಿಯೂ ತುಂಬ ಜನಕ್ಕೆ ಈ ಲೈಫಲ್ಲಿ ತುಂಬ ಏನೋ ಒಳ್ಳೆಯದಾಗುತ್ತೆ. ಸೊ ಎನಿವೇ, ಕಮಿಂಗ್ ಟು ಫೈನಾನ್ಸ್ ಲೆಸನ್ಸ್, ನಮ್ಮ ನೋಡಿ ಕಲಿತಾರೆ ಅಂತಂದು ನಾನು ಹೇಳಿದೆ. ಸೊ ವಿಶೇಷವಾಗಿ ನಾವು ಎಲ್ಲೇ ಹೋಗಲಿ ಹಣದ ವಿಚಾರದಲ್ಲಿ ಬಂದಾಗ ಮಕ್ಕಳಿಗೆ ಎಲ್ಲವನ್ನೂ ಹೇಳಿಕೊಡಬೇಕು. ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಏನೋ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ಒಂದು 10-15 ನಿಮಿಷದಲ್ಲಿ ಎಷ್ಟು ಹೇಳ್ಬೋದೋ ಅಷ್ಟು ಹೇಳಲಿಕ್ಕೆ ನಮಗೆ ಏನೋ ಕಾಲಾವಕಾಶ ಇರುವಂಥದ್ದು. ಈ ಒಂದು ಟೆಕ್ನಿಕನ್ನು ಮಾಡಿ ಎಲ್ಲರ ಮನೆಯಲ್ಲೂ ದಯವಿಟ್ಟು ಮಾಡಬೇಕು. ಯಾರೆಲ್ಲ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು, ಶ್ರೀಮಂತರಾಗಬೇಕು, ಏನೋ ನಿಮ್ಮನ್ನು ನೋಡಿಕೊಂಡು ಅವರು ಚೆನ್ನಾಗಿ ನೋಡಿಕೊಂಡು ದೇಶಕ್ಕೆ ಸತ್ಪ್ರಜೆಗಳಾಗಬೇಕು ಅಂತ ಬಯಸ್ತಿರೋ ಅವರೆಲ್ಲರೂ ಇವತ್ತೇ ನೀವು ನೋಡ್ತಿದ್ದೀರಲ್ವ, ಈಗ ಈ ನೋಡಿದ ತಕ್ಷಣ ಇದನ್ನು ಮಾಡಬೇಕು. ಯಾಕಂದರೆ ಇದಕ್ಕೇನು ಖರ್ಚಾಗಲ್ಲ, ಎಲ್ಲರೂ ಮಾಡಬೇಕು. ಮೇಡಮ್ ನಿಮ್ಮ ಮುಂದೆ ಏನೋ ಇದೆ ಅದು ಕೊಡಿ ಸರ್. ಇದೇನಂತ ನೋಡ್ತಿದ್ದೆ ಗುರುಜಿ ನಾನು. ಆ್ಯಕ್ಚುಲಿ ಏನು ಇದು ಕೊಡಿ, ನನಗೆ ಒಂದೊಂದೇ ಕೊಡಿ, ನಾನು ಹೇಳ್ತೇನೆ. ನೋಡಿ, ಇದು ಮೊದಲನೇದು ಕಾಣಿಸ್ತಿದೆ ಅಂತ ಭಾವಿಸ್ತೇನೆ ನಾನು. ಚಾರಿಟಿ ಅಂತ ಬರೆದಿದ್ದೇನೆ. ಸೊ ಒಂದು ವೇಳೆ ಮಗುಗೆ 100 ರೂಪಾಯಿ ಕೊಟ್ಟು ಅಂತ ಅಂದ್ಕೊಳ್ಳಿ. 100 ರೂಪಾಯಿ ಕೊಟ್ಟರೆ 10% ಅಷ್ಟು, 100 ರೂಪಾಯಲ್ಲಿ 10% ಅಂದರೆ 10 ರೂಪಾಯಿ. ಆ 10 ರೂಪಾಯಿನ ಮೊದಲು ನಾವು ಚಾರಿಟಿ ಬಾಕ್ಸಲ್ಲಿ ಹಾಕೋದಕ್ಕೆ ಹೇಳ್ಕೊಡ್ಬೇಕು. ನಾವು ನೇಚರ್ಗೆ ಎಷ್ಟು ಕೊಡ್ತೇವೋ ಅಷ್ಟು ಯೂನಿವರ್ಸು ದೇವರು ನಮಗೆ ದುಪ್ಪಟ್ಟಲ್ಲ 1000 ಲಕ್ಷ ಪಟ್ಟು ಕೊಡ್ತಾರೆ. ನಮಗೆ ಇದನ್ನು ಯಾರೂ ಹೇಳ್ಕೊಟ್ಟಿಲ್ಲ. ನಾವು ಯಾವತ್ತೂ ಇಟ್ಕೊಳ್ಳೋಕೆ ಗೊತ್ತಿದೆ, ಕೊಡೋದಕ್ಕೆ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಫಸ್ಟ್ ಕಲಿಸ್ಬೇಕಾಗಿರೋದೇನು ಗೊತ್ತಾ? ನೀನು ಕೊಡಬೇಕು ಕಣಪ್ಪ. ಈ ಪ್ರಪಂಚ, ಈ ದೇವರು, ಯೂನಿವರ್ಸು ಎಲ್ಲ ಫ್ರೀಯಾಗೇ ಕೊಟ್ಟಿದೆ. ನೀನೇನು ಮಹಾ. ಸೊ ನಾವು ಕೊಟ್ಟರೆ ತಾನೇ ಅದು ನಮಗೆ ಇನ್ನೂ ಹೆಚ್ಚೆಚ್ಚು ಕೊಡುವಂಥದ್ದು. ಸೊ ನಾವು ಯಾವತ್ತು ಕೊಡ್ತೇವೋ, ಇನ್ನೊಬ್ಬರಿಗೆ ದಾನ ಮಾಡ್ತೇವೋ, ಸಹಾಯ ಮಾಡ್ತೇವೋ, ದೇವರಿಗೆ ಪಾರ್ಟ್ನರ್ ಆದಂಗಂತೆ. ಈಗ ನಾನು ಕೊಟ್ಟಿಲ್ಲ ಅಂದ್ಕೊಳ್ಳಿ, ನಾನು ದೇವರಿಗೆ ಪಾರ್ಟ್ನರ್ ಆಗಲ್ಲ. ಅದಕ್ಕೆ ಯಾರು ಬಚ್ಚಿಟ್ಕೊಳ್ತಾರೋ, ಯಾರಿಗೂ ಕೊಡಲ್ವೋ ಅವ್ರಿಗೆ ದೇವರು ಹೆಚ್ಚು ಕೊಡಲ್ಲ. ಒಂದು ವೇಳೆ ದುಡ್ಡು ಕೊಟ್ಟರು ಬೇರೆದೆಲ್ಲ ಕೊಡಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಮಕ್ಕಳಿಗೆ ಮೊದಲನೇದು ಚಾರಿಟಿ 10%. ಈ ಚಾರಿಟಿಯಲ್ಲಿ 10% ಏನು ಮಾಡಬೇಕು ಅದು ನಮ್ಮ ಪುಸ್ತಕಗಳಲ್ಲಿದೆ, ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇವೆ, ತಿಳ್ಕೊಳ್ಳಿ. ಇದು ಮೊದಲನೇದು. ಎರಡನೇದು ಕೊಡಿ ಮೇಡಮ್. ಎರಡನೇದು ಬಂದರೆ ಸೆಲ್ಫ್ ಲರ್ನಿಂಗ್. ನಾವು ಎಷ್ಟೋ ಜನ ಇವತ್ತು ಬಡವರಾಗೋದಕ್ಕೆ ಕಾರಣ ಕಲಿಯೋದು ನಿಲ್ಲಿಸ್ಬಿಟ್ಟಿರೋದೇ ಕಾರಣ ಆಗಿಬಿಟ್ಟಿರುತ್ತೆ. ಸೊ ಯಾವತ್ತೋ ಒಂದಿನ ಒಂದು 15 ವರ್ಷ 20 ವರ್ಷದ ಹಿಂದ್ಗಡೆನೋ ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಅಥವಾ ಬೇರೆ ಯಾವುದೋ ಸ್ಕಿಲ್ಸ್ ಕಲ್ತಿರ್ತೇವೆ. ಬಟ್ ಅಲ್ಲಿಗೆ ಕಡೆ ಆಗಿಬಿಟ್ಟಿರುತ್ತೆ. ಪ್ರತಿದಿನ ದಿಸ್ ವರ್ಲ್ಡ್ ಇಸ್ ಚೇಂಜಿಂಗ್ ಮ್ಯಾನ್, ಆ್ಯಂಡ್ ಯು ಗಾಟ್ ಟು ಚೇಂಜ್ ಆಸ್ ವೆಲ್. ಬಟ್ ವಿ ಹ್ಯಾವ್ ಫರ್ಗಾಟನ್ ಟು ಚೇಂಜ್. ಯಾರೆಲ್ಲ ಅಪ್ಸ್ಕಿಲ್ ಮಾಡ್ಕೊಂಡು ಹೋಗ್ತಾರೋ ಅವ್ರು ಮಾತ್ರ ದೊಡ್ಡ ದೊಡ್ಡ ಶ್ರೀಮಂತರಾಗೋದಕ್ಕೆ ಅಥವಾ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸರ್ವೈವ್ ಆಗೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಎಲ್ಲಿಂದ ಅಂದ್ರೆ ನಮ್ಮಿಂದ ಅಂತ ಹೇಳೋದು. ವಿ ಹ್ಯಾವ್ ಟು ಚೇಂಜ್, ನೋ. ಸೊ ಇಫ್ ಯು ವಾಂಟ್ ಟು see the change around you, first you got to change. So things are changing rapidly, but ನಾವು ಚೇಂಜ್ ಆಗದೇ ಇದ್ರೆ ವಿಲ್ ನೆವರ್ ಬಿಕಮ್ ರಿಚ್. ಸೊ ಹಾಗಾಗಿ ನೆಕ್ಸ್ಟ್ 5%, ಈಗ 100 ರೂಪಾಯಿ ಕೊಟ್ಟಿದ್ದೀವಿ ಮಗು ಅಂದ್ಕೊಳ್ಳಿ, 10 ರೂಪಾಯಿ ಮಗು ಚಾರಿಟಿಗೆ ಹಾಕುತ್ತೆ. ಎರಡನೇ ಒಂದು 5% ಅಂದರೆ 5 ರೂಪಾಯಿ ಸೆಲ್ಫ್ ಲರ್ನಿಂಗ್ ಹಾಕ್ಕೊಳ್ಳೋದು ಗೊತ್ತಿರಬೇಕು. ನಿಮ್ಮನ್ನು ನೀವು ಕ್ವೆಶನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇನ್ಕಮಲ್ಲಿ 5% ಅಷ್ಟು ದುಡ್ಡನ್ನು ನಿಮ್ಮ ಒಂದು ಬೆಳವಣಿಗೆಗೆ ಹಾಕ್ಕೊಂಡಿದ್ದರೆ ನೀವು ಬಡವರಾಗಿರ್ತಿದ್ದಿಲ್ಲ. ಮೂರನೇದು ಕೊಡಿ ಮೇಡಮ್. ಮಗು 100 ರೂಪಾಯಲ್ಲಿ ಇನ್ನೊಂದು 5% ಅಂದರೆ 5 ರೂಪಾಯಿಯಷ್ಟು ದುಡ್ಡನ್ನು ಎಮರ್ಜೆನ್ಸಿ ಫಂಡಾಗಿ ಇಟ್ಟಿರಬೇಕು. ನೋಡಿ, ಇದು ನಮಗೆ ಈ ಬುದ್ಧಿನೇ ನಮಗಿಲ್ಲ. ಅದೇ ನೀವು ಮಾರ್ವಾಡಿ ಕಮ್ಯುನಿಟಿಗೆ ಹೋಗಿ, ಶ್ರೀಮಂತರ ಕಮ್ಯುನಿಟಿಗೆ ಹೋಗಿ, ಫಸ್ಟ್ ಥಿಂಗ್ ದೇ ವಿಲ್ ಆಲ್ವೇಸ್ ಕೀಪ್ ಸಮಥಿಂಗ್ ಲೈಕ್ ದಿಸ್. ಇಟ್ಸ್ ನಾಟ್ ಲೈಕ್ ಇನ್ ದಿಸ್ ಬಾಕ್ಸಸ್. ಈ ಬಾಕ್ಸಸ್ಸಲ್ಲೇ ಹಾಕ್ತಾರೆ ಅಂತಂತಲ್ಲ, ಡಿಫ್ರೆಂಟ್ ಅಕೌಂಟ್ಸ್ ಇಟ್ಕೊಳ್ತಾರೆ, ಅಕೌಂಟಲ್ಲಿ ಹಾಕ್ತಾ ಹೋಗ್ತಾರೆ, ಪ್ರತಿ ತಿಂಗಳು ಹಾಕ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೋಡಿ, ಇರುವೆಗಳು ನೋಡಿ, ಬೇಸಿಗೆ ಕಾಲದಲ್ಲಿ ಮಳೆಗಾಲನ ಯೋಚನೆ ಮಾಡುತ್ತೆ, ಚಳಿಗಾಲನ ಯೋಚನೆ ಮಾಡುತ್ತೆ,
ಅದು ಅದರ ಆಹಾರವನ್ನು ತೆಗೆದುಕೊಂಡು ಬಂದು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ, ಮುಂದೆ 6 ತಿಂಗಳಿಗೆ ಬೇಕಾಗುತ್ತೆ ಅಂತಂತೇಳಿ. ಅಲ್ಲ, ನಮಗೆ ಅಷ್ಟೊಂದು ಬುದ್ಧಿ ಇಲ್ವೇನ್ರಿ? ಆ ಚಿಕ್ಕ ಇರುವೆಗೆ ಅಷ್ಟು ಬುದ್ಧಿ ಇದೆ ಅಂತಂದರೆ ನಮಗೇನಪ್ಪ ಆಗಿದೆ? ಸೊ ಅದನ್ನು ನಮ್ಮ ಮಕ್ಕಳಿಗೆ ಫಸ್ಟನೇ ಹೇಳ್ಕೊಡ್ಬೇಕು. ಜೋಪಾನ ಮಾಡಿಟ್ಕೊಳ್ರಪ್ಪ, ಇದು ಭೌತಿಕ ಜಗತ್ತು, ಇದು ಭೂಲೋಕ, ಇದು ಅರ್ತ್, ಇದು ಮುಂದೆ ಹೇಗಾದರೂ ಆಗ್ಬೋದು, ಒಳ್ಳೇದಾಗುತ್ತೆ, ಹಾಗೆ ಆಚೆ ಈಚೆ ಆಗುತ್ತೆ ಏರುಪೇರು, ಅದಕ್ಕೆ ರೆಡಿ ಇರಬೇಕಲ್ಲ ಮುಂಚಿತವಾಗಿ. ಸೊ ಹಾಗಾಗಿ ಅದನ್ನು ಮಕ್ಕಳಿಗೆ ರೂಢಿ ಮಾಡಿಸ್ಬೇಕು. ಇದು 5%. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ಸುತ್ತೆ ಎಮರ್ಜೆನ್ಸಿ ಅನ್ನೋದು. ಅಬ್ಸಲ್ಯೂಟ್ಲಿ ಮೇಡಮ್. ನೋಡಿ, ದೇವರು ನಮಗೆ ಎಮರ್ಜೆನ್ಸಿಗೆ ಏನೆಲ್ಲ ಕೊಟ್ಟಿದ್ದಾನೆ. ಒಂದು ಕಣ್ಣು ಹೊರಟೋದ್ರೆ ಇನ್ನೊಂದು ಕಣ್ಣು ಇರಲಿ ಅಂತ ಒಂದು ಕಣ್ಣು ಕೊಡ್ತಾನೆ ನೋಡಿ. ಹಾಗೆ ನೋಡಿ, ಕಿಡ್ನಿ ಅಷ್ಟೇ 2 ಕೊಡ್ತಾನೆ ನೋಡಿ. ಕೆಲವೆಲ್ಲ ದೇವ್ರಿಗೆ ಗೊತ್ತು, ಅಪ್ಪ ಒಂದೊಂದು ಹಾಳು ಮಾಡ್ಕೊಂಬಿಟ್ರೆ ಯಾಕೆ ಸುಮ್ಮನೆ ಅಂತಂತೇಳಿ. ಸೊ ಎನಿವೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟು 4ನೇದು ಬಂದು ಎಂಜಾಯ್ಮೆಂಟ್ಗೆ 5% ವಿ ಶುಡ್ ಸ್ಪೆಂಡ್ ಫಾರ್ ಅವರ್ ಎಂಜಾಯ್ಮೆಂಟ್. ಇಟ್ಸ್ ಲೈಕ್ ಸಿನಿಮಾಗೆ ಹೋಗೋದಾಗ್ಬೋದು, ಅಥವಾ ಟ್ರಿಪ್ಪು ಟೂರ್ ಹೋಗೋದಾಗ್ಬೋದು, ಅಥವಾ ಬಟ್ಟೆ ತೆಗೆದುಕೊಳ್ಳೋದಾಗ್ಬೋದು, ಅಥವಾ ಹಬ್ಬ ಮಾಡೋದಾಗ್ಬೋದು. ಇವೆಲ್ಲವೂ ಮಾಡಬೇಕು. ಬಿಕಾಸ್ ಲೈಫ್ ಈಸ್ ಎಂಡ್ ಆಫ್ ದ ಡೇ ಇಟ್ ಶುಡ್ ಬಿ ಸೆಲೆಬ್ರೇಟೆಡ್ ಅಲ್ವಾ. ಸೊ ಹಾಗಾಗಿ 5%ನ ನೀನು ಎಂಜಾಯ್ಮೆಂಟ್ಗೆ ಇಟ್ಕೋ. ಇದು ಯಾವಾಗ ಕೊಡ್ತೇವೋ ಅವ್ನು ನೋಡಿ 5 ರೂಪಾಯಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಕಲಿತಾನೆ ಹೊರತು 10 ರೂಪಾಯಲ್ಲಿ ಸಾಲ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಅವ್ನಿಗೆ ಗೊತ್ತು, ಮಗುಗೆ ಗೊತ್ತಾಗುತ್ತೆ ಚಿಕ್ಕ ವಯಸ್ಸಿಂದ, ಇಷ್ಟೇನಪ್ಪ ನನ್ನ ಕೋಟ, ಇಷ್ಟಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು. ಇನ್ಫ್ಯಾಕ್ಟ್ ಇದು ಮಕ್ಕಳಿಗೆಲ್ಲ ಎಲ್ರಿಗೂ ಬೇಕು ಅನಿಸುತ್ತೆ, ಎಲ್ಲರೂ ಮಾಡಬೇಕು. ನೆಕ್ಸ್ಟ್ ಕೊಡಿ ಮೇಡಮ್. ನೆಕ್ಸ್ಟು 25% ಅಷ್ಟು. ಈಗ 100 ರೂಪಾಯಲ್ಲಿ ಇನ್ನು 25%, 25 ರೂಪಾಯಿ ಏನು ಮಾಡಬೇಕು ಗೊತ್ತಾ? ಸೇವಿಂಗ್ ಎಲ್ಲ ಹೇಳ್ತಿರೋದು, ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತಿರೋದು. ಸೊ ಅಕಾರ್ಡಿಂಗ್ ಟು ಐನ್ಸ್ಟೈನ್, ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ದಿ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಮ್ಮ ದುಡ್ಡು ದುಪ್ಪಟ್ಟಾಗಿ ಬೆಳಿಬೇಕು. ಎಷ್ಟು ಬೇಕೋ ಅಷ್ಟು ಲೆವ್ರೇಜ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ, ಸೇವ್ ಮಾಡಿದಾಗ ಅಲ್ಲ. ನಾನೊಂದು ವೇಳೆ 25 ರೂಪಾಯಿ ಎತ್ತಿಡ್ತೀನಪ್ಪ ಈ ಡಬ್ಬದಲ್ಲಿ, ಇನ್ವೆಸ್ಟ್ ಮಾಡಲ್ಲ, ಸೇವ್ ಮಾಡ್ತೀನಿ ಅಂದ್ಕೊಳ್ಳಿ. ಇದು 100 ವರ್ಷ ಬಿಟ್ಟು ಬಂದ್ರೂ 25 ರೂಪಾಯಿ ಇದರೊಳಗಡೆ ಇರುತ್ತೆ. ಬಟ್ ಇನ್ಫ್ಲೇಷನ್ ಕಾರಣದಿಂದ 25 ರೂಪಾಯಿಗೆ ವ್ಯಾಲ್ಯೂನೇ ಇರಲ್ಲ. ಯಾವಾಗ ಇದು ದುಪ್ಪಟ್ಟಾಗ್ತಾ ಹೋಗುತ್ತೋ ಮುಂದೊಂದು ದಿನ ಈ ಒಂದು ದುಡ್ಡು, ಇನ್ವೆಸ್ಟ್ ಮಾಡಿದ ದುಡ್ಡು 100 ಕೋಟಿ 1000 ಕೋಟಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಇನ್ವೆಸ್ಟ್ ಮಾಡಬೇಕು. ಅದು ಮಕ್ಕಳಿಗೂ ಹೇಳ್ಕೊಡ್ಬೇಕು ಮೊದಲಿಂದ. ಈಗ ಲಾಸ್ಟಾ ಮೇಡಮ್? ಲಾಸ್ಟ್ ಒನ್. ಇನ್ನು 50% ಅಷ್ಟು ದುಡ್ಡನ್ನು ಅವರು ಅವರ ಒಂದು ಬೇಸಿಕ್ ನೀಡ್ಸ್ಗೆ, ನೆಸೆಸಿಟೀಸ್ಗೆ ಖರ್ಚು ಮಾಡ್ಬೋದು. ಈ 50 ರೂಪಾಯಲ್ಲಿ ಮನೆಗೇನು ಬೇಕು ಎಲ್ಲ, ನಮಗೇನೆಲ್ಲ ಬೇಕಿದೆ, EMI ಇದ್ದರೂ EMI ಇದರಲ್ಲೇ ಹೋಗಬೇಕು. ಎಲ್ಲವೂ 50%ಅಲ್ಲಿ ಆಗಬೇಕು. ಈಗ ನೀವು ಯೋಚನೆ ಮಾಡ್ಕೊಳ್ಳಿ, 1 ಲಕ್ಷ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಬಂದರೆ, ಇಲ್ಲ 10,000 ರೂಪಾಯಿ ತಿಂಗಳಿಗೆ ದುಡಿದ್ರೆ, ಈ ಅಷ್ಟು ವಿಂಗಡಣೆಗಳು ಮಾಡಿಕೊಂಡ್ರೆ ನಾವೆಲ್ಲಿ ಸಾಲಕ್ಕೆ ಹೋಗ್ತೀವಿ? ನಾವು ಯಾಕೆ ಶ್ರೀಮಂತರಾಗಲ್ಲ? ಯಾವಾಗ ಇದೊಂದು ಪ್ಲ್ಯಾನ್ ಇರಲ್ವೋ, ವೇರ್ ಔಟ್. ಸೊ ಈ ಒಂದು ಪ್ಲ್ಯಾನು, ಇದರ ಎಲ್ಲ ಸಂಪೂರ್ಣ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಒಂದು ಪುಸ್ತಕದಲ್ಲಿ ಇದೆ. ಆ ಪುಸ್ತಕ ಕರ್ಮ ಕಳೆದಿದ್ರೆ, ಲಕ್ಕಿ ಆಗಿದ್ದರೆ ಆ ಪುಸ್ತಕ ಓದೋದಕ್ಕೆ ಸಿಗುತ್ತೆ. ಓದಿ ಅದನ್ನು ಅಳವಡಿಸಿದಾಗ ಖಂಡಿತವಾಗಿಯೂ ಎಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ. ಇದು ನನ್ನ ಒಂದು ವಿದ್ಯೆ. ಇದು ಬೇರೆ ಕಡೆ ಬೇರೆ ಬೇರೆ ಜಾರ್ ಸಿಸ್ಟಮ್ ಇದೆ, ಬಟ್ ದಿಸ್ ಈಸ್ ಮೈ ಓನ್ ಯುನೀಕ್ ಸಿಸ್ಟಮ್ ದಟ್ ಐ ಬಿಲ್ಟ್. ಅನಂತ ವಿಶ್ವಾಚಾರ್ಯ ಬಿಲ್ಡ್ ಮಾಡಿರೋದು. ದಯವಿಟ್ಟು ಎಲ್ಲರೂ ಮಾಡಿ. ಇವತ್ತೇ ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಮಾಡಿ ನಿಮ್ಮ ಮಕ್ಕಳಿಗೆ ಮಾಡೋದಕ್ಕೆ ಹೇಳಬೇಕು. ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಶ್ರೀಮಂತರಾಗೋದು ಗ್ಯಾರಂಟಿ. ಮಕ್ಕಳಾದಾಗ ಬರೀ ನಿಮ್ಮ ಮಕ್ಕಳು ಮಾತ್ರ ಅಲ್ಲ ಆಗೋದು, ಈ ದೇಶನೂ ಶ್ರೀಮಂತಿಕೆ ಕಡೆ ಹೋಗುತ್ತೆ. ಎಲ್ಲರೂ ಮಾಡೋಣ, ಎಲ್ಲರೂ ಶ್ರೀಮಂತರಾಗೋಣ. ಹಾಗಿದ್ರೆ ವೀಕ್ಷಕರೇ, ಹೆಂಗೆ ಮಕ್ಕಳಿಗೆ ದುಡ್ಡಿನ ಬಗ್ಗೆ ಕೂಡಿಡೋದಾಗ್ಬೋದು, ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲನೂ ಹೆಂಗೆ ತಿಳ್ಕೊಬೋದು ಅನ್ನೋದರ ಬಗ್ಗೆನೇ ಈ ಒಂದು ಎಪಿಸೋಡ್ ನಡೀತು. ಇದರಿಂದ ಕಲಿತೀರಿ ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ 29ನೇ ತಾರೀಕು ನಮ್ಮ ವರ್ಕ್ಶಾಪ್ ನಡೀತಾ ಇದೆ, ಮನಿ ಇಸ್ ಹ್ಯಾಪಿನೆಸ್. 29ನೇ ತಾರೀಕು ಸೆಪ್ಟೆಂಬರ್ ನಡೀತಾ ಇದೆ. ತಾವೆಲ್ಲರೂ ಬಂದು ಭಾಗಿಯಾಗಬೇಕಂತ ಕೇಳ್ಕೊತಾ ಇದ್ದೀವಿ. ಮನಿ ಇಸ್ ಹ್ಯಾಪಿನೆಸ್ 29ನೇ ತಾರೀಕು ಸೆಪ್ಟೆಂಬರ್ 2024ರ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಪೂರ್ವಜನ್ಮದ ಧನದೋಷ ಏನಾದರೂ ಇದ್ರೆ ಅಂತಹ ದೋಷಗಳನ್ನು ಮುಂಬರುವ ಇದೇ ತಿಂಗಳು 29ನೇ ತಾರೀಕು ಸೆಪ್ಟೆಂಬರ್ 2024ರ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ಗುರುಗಳು ಪಂಚಭೂತ ಮಹಾವಿಶ್ವಶಕ್ತಿಯ ಮೂಲಕ ಧನದೋಷ ನಿರ್ಮೂಲನೆ ಮಾಡಲಿದ್ದಾರೆ.
ಧನದೋಷವಿರುವ ವ್ಯಕ್ತಿಗಳು ಕಂಡುಬರುವ ಸಾಮಾನ್ಯ ಲಕ್ಷಣಗಳು ಏನು? ಏನ್ ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರೋದು, ಅನಗತ್ಯವಾಗಿ ಖರ್ಚು ಆಗೋದು, ಕೆಲಸ ಅಥವಾ ಬಿಸ್ನೆಸ್ ಕೈಗೆ ಹತ್ತದೇ ಇರೋದು, ಸಾಲ ಆಗೋದು, ಏನೇ ಮಾಡಿದ್ರೂ ಸಾಲ ತೀರಿಸಲು ಆಗ್ತಿಲ್ಲ, ಇನ್ನೂ ಹೆಚ್ಚು ಸಾಲ ಆಗ್ತಿದೆ ಅನ್ನುವವರು, ಚಿನ್ನ ಬಂಗಾರ ಏನೇ ಮಾಡಿದ್ರೂ ತೆಗೆದುಕೊಳ್ಳಲು ಆಗ್ತಿಲ್ಲ, ಇದ್ದಿದ್ದನ್ನ ಅಡ ಇಡುವಂಥದ್ದು, ನಮಗೆ ಬರಬೇಕಾದ ಆಸ್ತಿಯಲ್ಲಿ ಪಾಲು ಬರದೇ ಇರೋದು, ಕೋರ್ಟ್ ಕೇಸ್ ಆಗುವುದು, ಎಷ್ಟು ದಿನ ಆದರೂ ಆ ಕೇಸ್ ಇತ್ಯರ್ಥ ಆಗದೆ ಇರೋದು, ಸ್ವಂತ ಮನೆ ಕಟ್ಟಲು ಆಗದೆ ಇರೋದು, ಮನೆ ಇದ್ರೂ ಶಾಂತಿ ಸಮಾಧಾನ ಇಲ್ಲದೆ ಇರೋದು. ಈ ಪೂರ್ವ ಜನ್ಮದ ಧನದೋಷ ಮುಕ್ತಿಯಾದ ನಂತರ ಹೊಸ ವಿಶ್ವ ಚೈತನ್ಯ ಬಂದು ನಮಗೆ ಹಣದ ದಾರಿ ಕಾಣುತ್ತೆ, ಹೆಚ್ಚೆಚ್ಚು ಹಣದ ಅವಕಾಶಗಳು ಸಿಗುತ್ತೆ, ಕೆಲಸದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಲಾಭ ಕಾಣ್ತೀರಿ, ಸಾಲ ತೀರುತ್ತದೆ, ಕೋರ್ಟ್ ಕೇಸ್ಗಳು ಸಾಲ್ವ್ ಆಗುತ್ತೆ, ನಮಗೆ ಸಿಗಬೇಕಾದ ಆಸ್ತಿಯಲ್ಲಿ ಪಾಲು ಸಿಗುತ್ತೆ, ಬಂಗಾರ ತೆಗೆದುಕೊಳ್ಳಲು ಆಗುತ್ತೆ ಹಾಗೂ ಮನೆ ಕಟ್ಟಲು ಆಗುತ್ತೆ. ಮುಂಚೆಯ ರೀತಿ ಯಾವುದೂ ಇರೋದಿಲ್ಲ. ಲೈಫ್, ಹಣ, ಆಸ್ತಿ, ಐಶ್ವರ್ಯದ ಕಡೆ ಚೇಂಜ್ ಆಗುತ್ತೆ. ಎರಡನೇ ವಿಶೇಷತೆ, ಗುರುಗಳು ತಮ್ಮ ಬಹು ನಿರೀಕ್ಷಿತ ಹೊಸ 2 ಹೊಸ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಪುಸ್ತಕಗಳು ಅವರೇ ತಮ್ಮ ಅಮೃತ ಹಸ್ತದಿಂದ ಬರೆದಿದ್ದು ಅವರೇ ಬಂದು ಬಿಡುಗಡೆ ಮಾಡ್ತಿದ್ದಾರೆ. ಅದರ ಹೆಸರು, ಮೊದಲನೇ ಪುಸ್ತಕ ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ಸ್ ಅಂಡ್ ಟೆಕ್ನಿಕ್ಸ್. ಈ ಹಣದ ಪುಸ್ತಕದಲ್ಲಿ ಏನಿರುತ್ತೆ? ಎಲ್ಲ ಅಫರ್ಮೇಷನ್ಗಳು ಇರುತ್ತೆ ಹಾಗೂ ಅದನ್ನ ಹೇಗೆ ಮಾಡೋದು ಎನ್ನುವ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ಸಿಗುತ್ತೆ. ಉದಾಹರಣೆಗೆ, ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಾಗಿದ್ದು ಶ್ರೀಮಂತರಾಗಬೇಕು ಅಂದ್ರೆ ಯಾವ ಅಫರ್ಮೇಷನ್ ಫಾಲೋ ಮಾಡಬೇಕು, ವಿಶ್ವತಂತ್ರಗಳನ್ನ ಹೇಗೆ ಮಾಡಬೇಕು ಅನ್ನುವುದರ ಮಾಹಿತಿ ಇದರಲ್ಲಿದೆ. ಸಾಲ ತೀರಿಸಲು ಯಾವ ಅಫರ್ಮೇಷನ್ ಮಾಡಬೇಕು ಹಾಗೂ ಯಾವ ವಿಶ್ವಕ್ರಿಯೆಗಳನ್ನು ಮಾಡಬೇಕು, ಮದುವೆ ಆಗದಿದ್ರೆ ಅಥವಾ ಮದುವೆಯಾಗಿ ಮಕ್ಕಳಾಗದಿದ್ರೆ ಯಾವ ಅಫರ್ಮೇಷನ್ ಹೇಳಬೇಕು, ಯಾವ ವಿಶ್ವಕ್ರಿಯೆ ಮಾಡಬೇಕು, ಅದರ ಸಂಪೂರ್ಣ ಡೀಟೇಲ್ಸ್ ಈ ಪುಸ್ತಕದಲ್ಲಿ ಸಿಗುತ್ತೆ. ಮೂರನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ವಿಮುಕ್ತಿಗೆ ಬರುವಾಗ 1 ತಾವರೆ ಹೂವ ಅಥವಾ 1 ಮೊಳ ಕನಕಾಂಬರ ಹೂವ ಅಥವಾ 1 ಮೊಳ ಮಲ್ಲಿಗೆ ಹೂವ ತಗೊಂಡು ಬನ್ನಿ. ಹಾಗೆ 1 ಹಿಡಿ ಅಥವಾ 1 ಕಪ್ನಲ್ಲಿ ಕಲ್ಲುಪ್ಪನ್ನ ತರಲು ಮರೆಯದಿರಿ. ನಾಲ್ಕನೇ ವಿಶೇಷತೆ, ರಿಪೀಟರ್ಸ್ಗಳು ಯಾರ್ಯಾರಿರ್ತೀರಾ ಅವರಿಗೆಲ್ಲರಿಗೂ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ 25% ಡಿಸ್ಕೌಂಟ್ ಸಿಗುತ್ತೆ. ಹಾಗೇನೆ 5ನೇ ವಿಶೇಷತೆ ಕೂಡ ಇದೆ. ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. 6ನೇ ವಿಶೇಷತೆ, ಎಂದಿನಂತೆ ಮನಿ ಮೆಡಿಟೇಷನ್, ಹಣವನ್ನ ಸುಲಭವಾಗಿ ಅಟ್ರಾಕ್ಟ್ ಮಾಡುವ ವಿಶ್ವತಂತ್ರಗಳು, ಬಜೆಟಿಂಗ್ ಟೆಕ್ನಿಕ್ಸ್, ಸಾಲ ತೀರಿಸುವ ವಿಧಾನಗಳು ಇವೆಲ್ಲವೂ ಇದರಲ್ಲಿ ಸಿಗುತ್ತದೆ. ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ಪ್ರೀ ಬುಕಿಂಗ್ ಮಾಡುವುದಕ್ಕೆ ಆಗದೇ ಇರುವವರು 29ನೇ ತಾರೀಕು ಸೆಪ್ಟೆಂಬರ್ 2024 ಬೆಳಗ್ಗೆ ಆನ್ ಸ್ಪಾಟ್ ಬುಕಿಂಗ್ ಮಾಡುವ ಅವಕಾಶನ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶನ ಸದುಪಯೋಗಿಸಿಕೊಳ್ಳಿ.